ಹಾಯ್ ವೆಲ್ಕಮ್ ಟು KCET 2026. ಹಾಯ್ ಎಲ್ಲ KCET ಮತ್ತು ನೀಟ್ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನೋಡೋಣ ಹೇಗೆ ನಾವು ಇಮೇಜ್ ಮತ್ತು ಸಿಗ್ನೇಚರ್ನ 50 KB ರೆಡ್ಯೂಸ್ ಮಾಡಬೇಕು, ಹೇಗೆ ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡೋದು ಈ ಫೋಟೋಸ್ಗಳನ್ನ ಅನ್ನೋದನ್ನ ನೋಡೋಣ. ಫಸ್ಟ್ ಗೂಗಲ್ಗೆ ಹೋಗಿ ಫೋಟೋ ರೆಡ್ಯೂಸ್ಡ್ ಇಂಟು ಅ 50 KB ಅಂತ ಸರ್ಚ್ ಮಾಡಿ, ಅಥವಾ ಪೈ ಇಮೇಜ್ ಟೂಲ್ ಅಂತ ಸರ್ಚ್ ಮಾಡಿದ್ರೂ ಬರುತ್ತೆ. ಇದರಲ್ಲಿ ನಿಮಗೆ ಸಾಕಷ್ಟು ವೆಬ್ಸೈಟ್ಗಳು ತೋರಿಸುತ್ತೆ. ಬಟ್ ನೀವು ಇದರಲ್ಲಿ i7 ಇಟ್ಸ್ ಅ ಬೆಟರ್ ಟೂಲ್ ಟು ಕನ್ವರ್ಟ್ ದ ಇಮೇಜ್ ಇಂಟು 50 KB. ಫಸ್ಟ್ ಸೆಲೆಕ್ಟ್ ಇಮೇಜ್ ಅಂತ ನಿಮಗೆ ಶೋ ಮಾಡ್ತಿರ್ಬೋದು. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೆಲೆಕ್ಟ್ ಇಮೇಜನ್ನು ಕ್ಲಿಕ್ ಮಾಡಿ. ದೆನ್ ನಿಮಗೆ ಯಾವ ಫೋಟೋಸ್, ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಆಲ್ರೆಡಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರಿ, ಆ ಫೋಟೋನ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಫೋಟೋನೇ ತೊಗೊಂಡಿದ್ದೀನಿ, ಯಾಕಂದರೆ ಯಾವ್ದು ಸ್ಟೂಡೆಂಟ್ಸ್ ಫೋಟೋ ಸಿಗಲಿಲ್ಲ, ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ ಫೋಟೋನ, ಅಥವಾ ನಿಮ್ಮ ಫೋಟೋ ಇರುತ್ತೆ ಈಗ ಅದನ್ನು ಕ್ರಾಪ್ ಮಾಡಬೇಕು. ಅಲ್ಲಿ ಕ್ರಾಪ್ಡ್ ಅಂತ ಇರುತ್ತೆ, ಶೋ ಮಾಡ್ತಿದ್ಯಾ ಸೆಕೆಂಡ್ ಆಪ್ಷನ್ನು, ಕ್ರಾಪ್ ತೊಗೊಂಡು ಕ್ರಾಪ್ ಮಾಡ್ಬೋದು. ಅದರ್ವೈಸ್ ಆಲ್ರೆಡಿ ಕ್ರಾಪ್ಡ್ ಆಗಿದೆ ಅಂದರೆ ಓಕೆ, ಅದನ್ನೇ ಸೆಲೆಕ್ಟ್ ಮಾಡಿ ಹಾಕಿ ಅಲ್ಲಿ 50 KB ಅಂತ ಇರುತ್ತೆ, ರೆಡ್ಯೂಸ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಅದಾದಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು 48 KBಗೆ ರೆಡ್ಯೂಸ್ ಆಗಿದೆ. ಈ ಥರ ರೆಡ್ಯೂಸ್ ಆಗುತ್ತೆ. ಅದನ್ನು ನಿಮ್ಮದು ಇಮೇಜ್ ನೇಮ್ ಅಂತ ಇಟ್ಕೊಂಡು ನೀವು ಅದನ್ನು ರೆಡ್ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಲ್ಲಿ ಫೈಲ್ ಡೌನ್ಲೋಡ್ ಅಂತ ಬಂದರೆ ಅದನ್ನು ಕ್ಲಿಕ್ ಮಾಡಿದೆ, ಇಲ್ಲಿ ಬಂತು. ಶೇರ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಆ ಶೇರ್ ಬಟನ್ ಕ್ಲಿಕ್ ಮಾಡ್ಕೊಂಡು ನಾನು ಹೇಳೋದು, ನೀವು KCETಗೆ ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ಗೆ ಅಂದರೆ ಡ್ರೈವ್ಗೆ ಹಾಕ್ಕೊಳ್ಳಿ, ಓಕೆನಾ, ಅದು ಈಸಿ ಆಗುತ್ತೆ. ಆ ಡ್ರೈವ್ಗೆ ಹಾಕ್ಕೊಬಿಟ್ರೆ ನೆಕ್ಸ್ಟ್ ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೇಮ್ ಕೊಟ್ಕೊಂಡಿದ್ರೆ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಅದೇ ಥರ ಸಿಗ್ನೇಚರ್ನ ಹೇಗೆ ನೀವು KB ರೆಡ್ಯೂಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ನೀವು ಅದೇ ಟೂಲಲ್ಲಿ ನಿಮ್ಮ ಸಿಗ್ನೇಚರ್ ಇರುತ್ತಲ್ಲ, ಸಿಗ್ನೇಚರ್ನ ಕ್ಲಿಕ್ ಮಾಡಿ. ಬಟ್ ಆದರೆ ನಾನಿಲ್ಲಿ ನಂದು ಯೂಟ್ಯೂಬ್ ಚಾನಲ್ ಫೋಟೋನೇ ತೊಗೊಂಡಿದ್ದೀನಿ. ಇಲ್ಲಿ ನೀವು ಸಿಗ್ನೇಚರ್ನ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಎಷ್ಟು KB ಅಂತ ತೋರಿಸುತ್ತೆ. ಫಸ್ಟ್ ಕೊಟ್ಬಿಟ್ಟು 50 KB ಅಂತ ಇರುತ್ತೆ, 10 KB ಅಂತ ಕೊಟ್ಟು ಕಂಪ್ರೆಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಇಮೇಜ್ 10 KBಗೆ ಕಂಪ್ರೆಸ್ ಆಗುತ್ತೆ. ಓಕೆನಾ, ಇಲ್ಲಿ ನೋಡ್ತಿರ್ಬೋದು 9 KBಗೆ ರೆಡ್ಯೂಸ್ ಆಗಿದೆ ನನ್ನ ಫೈಲು. ಆ ಫೈಲ್ನ ಸಿಗ್ನೇಚರ್ ಅಂತ ನೇಮ್ ಕೊಟ್ಕೊಂಡು ಅದನ್ನು ಡೌನ್ಲೋಡ್ ಮಾಡಿ. ಓಕೆನಾ, ಡೌನ್ಲೋಡ್ ಮಾಡಿರೋ ಫೈಲ್ನ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಡ್ರೈವ್ಗೆ ಶೇರ್ ಮಾಡ್ಕೊಳ್ಳಿ, ಈಸಿಯಾಗಿ ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡ್ಬೋದು. ಈ ರೀತಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ರೆಡ್ಯೂಸ್ ಮಾಡ್ಕೋಬೇಕು ಮತ್ತು ನಿಮ್ಮ ಡ್ರೈವ್ಗೆ ಶೇರ್ ಮಾಡ್ಕೋಬೇಕು. ಓಕೆನಾ, ಈ ವಿಡಿಯೋ ಸಖತ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಲ್.